ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಸಿಂಪಲ್ ಪ್ರಶ್ನೆ, ಸಿಂಗಲ್ ಆಗಿ ಹೋದ್ರ ಸಿದ್ದರಾಮಯ್ಯ ಅಂತ? ಎಕ್ಸಾಕ್ಟ್ಲಿ ಸ್ಮಿತಾ, ಇದೇ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭ ಆಗಿರುವಂಥದ್ದು. ಅದು ಸತ್ಯಕ್ಕೂ ಕೂಡ ಹತ್ತಿರವಾಗಿರುವಂಥದ್ದು. ಖುದ್ದು ಸಿದ್ದರಾಮಯ್ಯ ಅವರೇ ಮೂಡಾ ಪ್ರಕರಣದಲ್ಲಿ ಒಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸುವಂಥದ್ದು. ಅಲ್ಲಿ ಯಾವ ಸಚಿವರು ಕೂಡ ಇರಲಿಲ್ಲ ಎಕ್ಸೆಪ್ಟ್ ಬೈತಿ ಸುರೇಶ್ ಬಿಟ್ಟರೆ. ಅಷ್ಟರ ಮಟ್ಟಿಗೆ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನ ಆಗಿರುವಂಥದ್ದು. ಜೊತೆಗೆ ಸದನದಲ್ಲಿ ವಿಚಾರ ಪ್ರಸ್ತಾಪ ಆದಾಗ ಅವ ಖುದ್ದು ನಾವೇ ಇದ್ದಿರುವಂಥದ್ದು. ಅಲ್ಲಿ ನಿರೀಕ್ಷೆ ಮಾಡದಷ್ಟು ಸಚಿವರಾಗಲಿ ಶಾಸಕರಾಗಲಿ ಅವರ ಬೆಂಬಲಕ್ಕೆ ನಿಲ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಇದು ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಈಗ ಏನು ಮೈಸೂರಿನಲ್ಲಿ ಸಮಾವೇಶ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು JDS ಏನು ಪಾದಯಾತ್ರೆಗೆ ಕೌಂಟರ್ ಆಗಿ ಹೆಚ್ಚು ಜನ ಸೇರಿಸುವ ನಿಟ್ಟಿನಲ್ಲಿ ಈಗ ಹರಸಾಹಸ ಪಡ್ತಾ ಇರುವಂಥದ್ದು. ಅದರ ಜೊತೆಗೆ ಅದರ ಉಸ್ತುವಾರಿಯನ್ನ ಅಂದರೆ ಈ ಮುಂಚೆ ಸಿದ್ದರಾಮೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ಉತ್ಸಾಹ ಇದ್ದಂತಹ ಆ ಒಂದು ಏನು ಮುಂದೆಜ್ಜೆ ಇಟ್ಟು ಮಾಡ್ತಾ ಇರೋಂಥ ಉತ್ಸಾಹ ಏನಿದೆ ಅದೆಲ್ಲೂ ಕೂಡ ಯಾವ ಸಚಿವರು ಕೂಡ ಒತ್ಕೊಳ್ಳೋದಂತ ಕಾಣಿಸ್ತಾ ಇಲ್ಲ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಅವರ ಪರವಾಗಿ ಎಲ್ಲೆಲ್ಲಿ ಮಾತಾಡ್ತಾರೆ, ಈಗ ಶಿವಲಿಂಗೇಗೌಡರು ಜೋರು ಧ್ವನಿಯಲ್ಲಿ ಮಾತಾಡ್ತಾ ಇರೋದು. ಆ ರೀತಿ ಜೋರು ಧ್ವನಿಯಲ್ಲಿ ಉಳಿದ ಎಲ್ಲ ಸಚಿವರು ಕೂಡ ಸಂಬಂಧಪಟ್ಟಂತೆ ಕಾಂಗ್ರೆಸ್ JDS ಮತ್ತು ಬಿಜೆಪಿನ ಬೈದರೂ ಕೂಡ ತುಂಬ ಏನು 100% ಆಗಿ ಅವ್ರ ಜೊತೆಲಿ ನಿಂತ್ಕೊಂಡು ಮಾತಾಡಬೇಕಾದಂಥ ಪರಿಸ್ಥಿತಿ ಇಲ್ಲದೇ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸ್ಮಿತಿ, ಈಗ ಸಿದ್ದರಾಮಯ್ಯ ಅವರು ಏಕಾಂಗಿಯಾಗಿ ತಮ್ಮ ವಿರುದ್ಧ ಬಂದಿರುವಂಥ ಆರೋಪಗಳನ್ನ ಏನು ಸಮರ್ಥನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಏನು ಬಿಜೆಪಿ ಮತ್ತು JDS ಸಮಾವೇಶಕ್ಕೆ ಏನು ಪಾದಯಾತ್ರೆಗೆ ಕಾಂಗ್ರೆಸ್ ಏನು ಸಮಾವೇಶ ಪ್ರತಿ ಜಿಲ್ಲೆಯಲ್ಲಿ ಅಂದರೆ ಇವ್ರು ಹೋಗೋಕ್ಕಿಂತ ಮುಂಚೆ ಏನು ಸಮಾವೇಶ ಮಾಡ್ತಾರೆ, ಎಲ್ಲೂ ಕೂಡ ಮೂಡ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಎಲ್ಲಿ ಹೇಳ್ತಾ ಇರುವಂಥದ್ದು ಬಿಜೆಪಿ ಮತ್ತು JDS ನಾಯಕರ ಇಂದಿನ ಹಗರಣಗಳು, ಜೊತೆಗೆ ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ವಿರುದ್ಧ ವೈಯಕ್ತಿಕ ಟೀಕೆಗಳು. ಇದು ದಾರಿ ತಪ್ಪುವಂಥ ಕೆಲಸ ಆಯ್ತಾ ಅಥವಾ ಬೇಕಂದ್ರೆ ದಾರಿ ತಪ್ಪಿಸ್ತಾ ಇದ್ದಾರಾ ಅನ್ನುವಂಥದ್ದು ಚರ್ಚೆಗಳು, ಅನುಮಾನಗಳು ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಬೇಕು ಅಂತ ಹೇಳಿ ಅಂದ್ರೆ ತಮ್ಮ ವರ್ಚಸ್ಸು ಉಳಿಸ್ಕೊಳ್ಳುವ ಪ್ರಯತ್ನವಾಗಿ ನಡೀತಾ ಇರುವ ಸಮಾವೇಶಕ್ಕೆ ತಾವೇ ಜನರನ್ನ ಕರೆಸುವಷ್ಟು ಪರಿಸ್ಥಿತಿಗೆ ಜಾರ್ಬಿಟ್ರ ಶತಪ್ರಯತ್ನ ಒಂದ್ ಕಡೆಯಲ್ಲಿ DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಮಾಡ್ತಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ DK ಶಿವಕುಮಾರ್ ಅವರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ JDS ನಡೆಸ್ತಿರುವ ಪಾದಯಾತ್ರೆಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಜನಾಂದೋಲನ ಸಮಾವೇಶ ನಡೆಸ್ತಿದ್ದಾರೋ ಅಲ್ಲೆಲ್ಲ ಸಿದ್ದರಾಮಯ್ಯನವರ ವಿಚಾರ ಪ್ರಸ್ತಾಪ ಮಾಡ್ತಿರೋದು ಕಡಿಮೆ. ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರನ್ನ, ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಿರೋದೇ ಹೆಚ್ಚು. ಅಲ್ಲಿಗೆ DK ಶಿವಕುಮಾರ್ ಅವರ ಈ ಜನಾಂದೋಲನ ಸಮಾವೇಶದ ಉದ್ದೇಶ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಿಸೋದಾ ಅಥವಾ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋದಾ ಅನುಮಾನ ಕಾಡ್ತಾ ಇದೆ. ಅವರ ಮಾತುಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನದ ಮೂಲಕ DK ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಏಕಾಂಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಂಗಿದೆ. ಮುಖ್ಯಮಂತ್ರಿಗಳಿಗೆ ತಮಗಾಗಿ ತಾವೇ ಅಖಾಡಕ್ಕೆ ಇಳಿಯುವ ಪರಿಸ್ಥಿತಿ ಬಂತ ಪ್ರಶ್ನೆ ನಿಮ್ಮ ಮುಂದಿಡ್ತಿದ್ದೀವಿ. ಈಗ 2 ದಿನ ಮೊದಲೇ ಮೈಸೂರಿಗೆ ತೆರಳಿರೋದನ್ನ ನೋಡಿದ್ರೆ, ಸಮಾವೇಶ ಸಂಘಟನೆಗೆ ತಾವೇ ಮುಂದಡಿಯನ್ನ ಇಟ್ಟಿರೋದನ್ನ ಗಮನಿಸಿದ್ರೆ ಅನುಮಾನ ದಟ್ಟವಾಗ್ತಾ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಮಾಸ್ ಲೀಡರ್ ಪಟ್ಟಿಯಲ್ಲಿ ಮೊದಲಿಗಿದ್ದ ಹೆಸರೇ ಸಿದ್ದರಾಮಯ್ಯ. ಅದೇ ಅಸ್ತ್ರವನ್ನ ಹಿಡಿದು ಹೊರಟ ಕಾಂಗ್ರೆಸ್ 2022 ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ಅದ್ಧೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಸಿತು. ಅಂದು ಇಡೀ ಪಕ್ಷದ ಎದುರಿಗಿದ್ದ ಟಾರ್ಗೆಟ್ ಒಂದೇ, ಅದು ಚುನಾವಣೆಯ ಗೆಲುವು. ಹೌದು ಹುಲಿಯ ಅನ್ನೋ ಗತ್ತಿನಲ್ಲಿದ್ದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತವರು ನೂರಾರು ನಾಯಕರು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಅಭಿಮಾನಿಗಳು. ಆದ್ರೀಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಒಬ್ಬಂಟಿಯಾಗ್ಬಿಟ್ರ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ. ಮೂಡಾ ಮುಳ್ಳು ಮುಖ್ಯಮಂತ್ರಿಯನ್ನೇ ಮೆತ್ತಗಾಗಿಸಿದಂತೆ ಕಾಣ್ತಾ ಇದೆ. ದೋಸ್ತಿ
ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡುವುದಕ್ಕಾಗಿ ಜನಾಂದೋಲನ ನಡೆಸಲಾಗ್ತಾ ಇದೆ. ಆಗಸ್ಟ್ 9ರ ಬೃಹತ್ ಸಮಾವೇಶಕ್ಕೆ ವೇದಿಕೆಯೂ ಸಿದ್ಧವಾಗಿದೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ತಾವಷ್ಟೇ ತಮಗಷ್ಟೇ ಅನ್ನೋ ಸ್ಟೈಲ್ನಲ್ಲಿ ಸಂಘಟನೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಅಂದು ಬೆನ್ನಿಗೆ ನಿಂತ ನಾಯಕರೆಲ್ಲ ಇಂದು ಕಣ್ಮರೆಯಾಗಿದ್ದಾರೆ. ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ ಅವರು. ಪವನ್ ಕಲ್ಯಾಣ್ ಅವರನ್ನ ನೋಡೋಕೆ ಅಭಿಮಾನಿಗಳ ದಂಡೆ ಆಗಮಿಸಿದೆ. ವಿಧಾನಸೌಧದ ಬಳಿಯಲ್ಲಿ ಅಭಿಮಾನಿಗಳ ನೂಕುನುಗ್ಗಲು. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರು ಬಂದರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದರು, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಆದರೆ ಪವನ್ ಕಲ್ಯಾಣ್ ಬಂದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರ ಅಭಿಮಾನಿಗಳು ವಿಧಾನಸೌಧದ ಹತ್ರಕ್ಕೇನೆ ದೌಡಾಯಿಸ್ಬಿಟ್ರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ. ಕ್ಯಾಬಿನೆಟ್ ಹಾಲ್ನ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಆ ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಧಾನಸೌಧ. ಸಾಮಾನ್ಯ ದಿನಗಳಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ ಈ ಮಟ್ಟಿಗೆ ಜನ ಇರೋಲ್ಲ. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು ಅಂತ ಹೇಳಿ ಜನ ಬಂದಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಷ್ಟು ಮಟ್ಟಿಗೆ ಹರಸಾಹಸ ಪಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಡ್ರಿ 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 ಬಿಡ್ರಿ